ಆತನನ್ನ ಹಿಡಿಯೋದಕ್ಕೆ ಆತನನ್ನ ಸೆರೆ ಹಿಡಿಯೋದಕ್ಕೆ ಯಶಸ್ವಿ ಆಗುತ್ತೆ ಅನ್ನೋದು ಕೂಡ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಬ್ಲಾಸ್ಟ್ನ ಹಿಂದಿರುವ ಶಂಕಿತ ಉಗ್ರನ ಹುಡುಕಾಟ ಯಾವ ರೀತಿ ನಡೀತಿದೆ ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಒಂದಷ್ಟು ಸಿಸಿಟಿವಿ ಫುಟೇಜ್ಗಳು ಹಾಗೆ ಈತನ ಚಲನವಲನವನ್ನ ಟ್ರ್ಯಾಕ್ ಮಾಡಲಿಕ್ಕೆ ಅನುಕೂಲವಾಗುವಂತಹ ಅಂಶಗಳು ಪತ್ತೆಯಾಗ್ತಾ ಇದೆ. ಈವರೆಗಿನ ಅಪ್ಡೇಟ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಈಗಾಗಲೇ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ದಿನದಿಂದ ದಿನಕ್ಕೂ ಕೂಡ ಸಿಸಿಬಿ ಪೊಲೀಸರು ಮತ್ತು ಎನ್ಐಎ ಅಧಿಕಾರಿಗಳ ಹುಡುಕಾಟ ಜೋರಾಗ್ತಿದೆ. ಯಾಕಂದರೆ ಇಲ್ಲಿ ಸಿಸಿಬಿ ತನಿಖೆ ವೇಳೆ ಯಾವುದೇ ಕೇಸ್ ಆದರೂ ಕೂಡ ಅಲ್ಲಿ ಮೇಜರ್ ಕ್ಲೂ ಅಂತ ಇರೋದು CCTV. ಈಗಾಗಲೇ ಆತ ರಾಮೇಶ್ವರಂ ಕೆಫೆಯಲ್ಲಿ ಎಲ್ಲೆಲ್ಲಿ ಓಡಾಡಿದ್ದ, ಎಲ್ಲಿ ಇಳಿದಿದ್ದ, ಎಲ್ಲಿವರೆಗೂ ನಡ್ಕೊಂಡು ಹೋಗಿದ್ದ, ಈ ಎಲ್ಲ ವಿಚಾರಗಳು ಕೂಡ ಗೊತ್ತಾಗಿತ್ತು. ಆದರೆ ಇಲ್ಲಿ CCB ಪೊಲೀಸರಿಗೆ ಒಂದು ಮೇಜರ್ ಅಪ್ಡೇಟ್ ಏನಂದರೆ ಈತ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾನೆ ಅನ್ನೋದು ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿತ್ತು. ಯಾಕಂದರೆ ಮೇಜರ್ ಕ್ಲೂ ಆಗಿತ್ತು. ಯಾಕಂದರೆ ಬಸ್ನಲ್ಲಿ ಯಾವ್ಯಾವ ರೂಟ್ಗೆ ಹೋಗ್ತಾರೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಒಂದು ಸಹಾಯ ಆಗುವಂಥದ್ದು ಬಸ್. ಯಾಕಂದರೆ ಆತ ಏನಾದರೂ ಖಾಸಗಿ ವಾಹನವನ್ನು ಬಳಸಿದರೆ ಅದನ್ನು ಸ್ವಲ್ಪ ಟ್ರ್ಯಾಕ್ ಮಾಡೋದ್ರಲ್ಲಿ ಕಷ್ಟ ಆಗ್ತಿತ್ತು. ಆದರೆ ಬಸ್ ಆದರೆ ಯಾವ ರೂಟ್ನಲ್ಲಿ ಹೋಗಿರ್ಬೋದು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮ್ಯಾಪಿಂಗನ್ನು ಮಾಡ್ಕೋಬೋದು ಬಸ್ ನಂಬರ್ನ ಆಧಾರದ ಮೇಲೆ. ಈಗಾಗಲೇ ಆತ ಕುಂದಳ್ಳಿ ಗೇಟ್ಗೆ ಇಳಿದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಯಾವ ಕಡೆ ಹೋಗಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಬಸ್ನ ಫೋಟೋಗಳು ಕೂಡ ಸದ್ಯಕ್ಕೆ CCB ಪೊಲೀಸರಿಗೆ ಸಿಕ್ಕಿದೆ. ಅದರಲ್ಲಿ 500D ಬಸ್ ಮೂಲಕ ಆತ ಯಶವಂತಪುರ ಕಡೆ ಅಂದರೆ ಗೊರಗುಂಟೆಪಾಳ್ಯವರೆಗೂ ಕೂಡ ಹೋಗಿ ಅಲ್ಲಿಂದ ಬೇರೊಂದು ಜಿಲ್ಲೆಗಳಿಗೆ ಆತ ಪ್ರಯಾಣ ಮಾಡಿರ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎವಿಡೆನ್ಸ್ಗಳು ಸಿಕ್ಕಿದೆ. ಯಾಕಂದರೆ ಮಾರತಳ್ಳಿಯಿಂದ ಅಂದರೆ ಈಗಾಗಲೇ ರಾಮೇಶ್ವರಂ ಏನಿದೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಅಂದರೆ ಬಾಂಬ್ ಇಟ್ಟ ನಂತರ ಆತ ಪ್ರಯಾಣ ಮಾಡಿದ್ದು ಬೇರೆ ನಾರ್ತ್ ಕಡೆ ಅಂದರೆ ಬಳ್ಳಾರಿ ಜಿಲ್ಲೆ ಕಡೆ ಆತ ಹೋಗಿದ್ದಾನೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾಗಿರ್ಬೋದು, ಬಸ್ನಲ್ಲಿ ಕೊನೆಯದಾಗಿ ಇಳಿದಿದ್ದಾಗಿರ್ಬೋದು, ಈ ಎಲ್ಲ ಫುಟೇಜ್ಗಳು CCTVಯಲ್ಲಿ ರೆಕಾರ್ಡ್ ಆಗಿದೆ. ಆತ ಕೊನೆಯದಾಗಿ KSRTC ಬಸ್ ಹತ್ತಿದ್ದು ಗೊರಗುಂಟೆಪಾಳ್ಯ ಬಳಿ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಅದಾದಮೇಲೆ ಹೋಲ್ಡಲ್ಲಿರಿ, ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆಯನ್ನ ಸ್ಫೋಟಗೊಳಿಸಿ ಆತ ಎಲ್ಲಿ ಹೋದ ಹಾಗಾದ್ರೆ ಬಾಂಬರ್ ಎನ್ನುವಂಥ ಪ್ರಶ್ನೆ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟು ಬಾಂಬ್ ಸ್ಫೋಟವಾದ ನಂತರ ಆತ ಎಲ್ಲಿಗೆ ಹೋದ ಎನ್ನುವಂಥ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ. ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಕುರಿತಂತೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂಥದ್ದು. ಸ್ಫೋಟದ ಬಳಿಕ ಶಂಕಿತ ಉಗ್ರ ಎಲ್ಲೆಲ್ಲಿ ಪ್ರಯಾಣವನ್ನು ಮಾಡಿದ್ದ, ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಆತ BMTC ಬಸ್ಸನ್ನು ಹತ್ಕೊಂಡು ಬಂದು ಕೆಫೆಯನ್ನು ಸ್ಫೋಟ ಮಾಡಿಬಿಟ್ಟು ಆಮೇಲೆ ಎಲ್ಲಿ ಹೋದ ಎನ್ನುವಂಥದ್ದು ಸಾಕಷ್ಟು ಜನರಿಗೆ ಕುತೂಹಲ ಇರುವಂಥದ್ದು. ಈಗ ಆ ಕುತೂಹಲಕ್ಕೆ ಒಂದಿಷ್ಟು ಪುಷ್ಟಿಯನ್ನು ಕೊಡ್ತಾ ಇದೆ ಈ ಮಾಹಿತಿ. ಹಾಗಾದರೆ ಆತ ಎಲ್ಲಿ ಹೋದ? ಮಾರ್ಚ್ 1ರಂದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬನ್ನು ಸ್ಫೋಟಗೊಳಿಸಿರುವಂಥದ್ದು. ಬಳಿಕ BMTC ಬಸ್ಸನ್ನು ಹತ್ತಿ ವೈದೇಹಿ ಆಸ್ಪತ್ರೆ ಬಳಿ ಬಂದಿದ್ದ ನೋಡಿ ಆತ. ನಂತರ ಸಮೀಪದ ಮಸೀದಿಗೆ ತೆರಳಿರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಮಸೀದಿ ಹತ್ರ ಬಟ್ಟೆಯನ್ನು ಬದಲಾಯಿಸಿರುವಂಥ ಸಾಧ್ಯತೆಗಳು ಇದೆ. ಹಾಗಾದರೆ ಮಸೀದಿ ಭೇಟಿ ಬಳಿಕ ಹೆಬ್ಬಾಳಕ್ಕೆ ಹೋಗಿದ್ದ ಶಂಕಿತ ಬಾಂಬರ್ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ರಿಪಬ್ಲಿಕ್ ಕನ್ನಡಕ್ಕೆ. ಆತ ಸೀದಾ ಬಂದು ಬಾಂಬನ್ನು ಬ್ಲಾಸ್ಟ್ ಮಾಡಿ ತದನಂತರ ಎಲ್ಲಿ ಹೋದ ಎನ್ನುವಂಥದ್ದು ಸಾಕಷ್ಟು CCTV ಫುಟೇಜ್ಗಳಲ್ಲಿ NIA ಅಧಿಕಾರಿಗಳು CCB ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆ ಒಂದು ಫುಟೇಜ್ ಕೂಡ ಲಭ್ಯವಾಗಿರುವಂಥದ್ದು. ಪ್ರತಿಯೊಂದು ಡೀಟೇಲ್ಸನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇರುವಂಥದ್ದು. ಆತ ಎಲ್ಲಿ ಹೋದ ಮತ್ತೆ ಅಂತ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಈಗ ಒಂದು ಉನ್ನತ ಮೂಲಗಳಿಂದ ಈ ಮಾಹಿತಿ ಲಭ್ಯವಾಗಿರುವಂಥದ್ದು. ಈ ಶಂಕಿತ ಉಗ್ರನ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಬ್ಲಾಸ್ಟ್ನ ನಂತರದಲ್ಲಿ ಈತ ಎಲ್ಲೆಲ್ಲಿ ಸಂಚರಿಸಿದ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯವಾಗ್ತಾ ಇರೋದು. ಹಾಗೆ 2 ಫೋಟೋಗಳು ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದ ಸಂದರ್ಭದ 2 ಫೋಟೋಗಳು, ಎರಡರಲ್ಲೂ ಗಮನಿಸಿದಾಗ ಆತ ಬಟ್ಟೆಯನ್ನ ಬದಲಾಯಿಸಿರೋದ್ರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಗೃಹ ಸಚಿವರು ಕೂಡ ಈ ಬಗ್ಗೆ ಮಾತನಾಡಿದ್ರು. ಹಾಗಾದ್ರೆ ಎಲ್ಲಿ ಬಟ್ಟೆ ಬದಲಾಯಿಸಿದ? ಇದಕ್ಕೆ ಸಿಕ್ಕಿರುವ ಮಾಹಿತಿ ಒಂದು ಮಸೀದಿ ಬಳಿಯಲ್ಲಿ ಈತ ಬಟ್ಟೆಯನ್ನ ಬದಲಾಯಿಸಿ ನಂತರದಲ್ಲಿ ಮುಂದುವರೆದಿದ್ದಾನೆ ಅನ್ನೋ ಮಾಹಿತಿ. ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ಸುನಿಲ್. ಈತನ ಚಲನವಲನವನ್ನ ಟ್ರ್ಯಾಕ್ ಮಾಡ್ತಾ ಇರುವ ತನಿಖಾಧಿಕಾರಿಗಳಿಗೆ ಮತ್ತೊಂದು ಮಹತ್ತರವಾದ ಸುಳಿವು. ಮಸೀದಿ ಬಳಿಯಲ್ಲಿ ಹೋಗಿದ್ದ, ಅಲ್ಲಿ ಬಟ್ಟೆ ಬದಲಾಯಿಸಿರಬಹುದು ಅನ್ನೋದು. ಬೇರೆನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಎಸ್ ಸ್ಮಿತಾ,
ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿದ ಬಳಿಕ ಈ ಒಂದು ಶಂಕಿತ ಉಗ್ರ ಬಾಂಬ್ನ ಇಟ್ಟು ಅಲ್ಲಿಂದ ಹೊರಗಡೆ ಬರ್ತಾನೆ. ಅದಾದ ಬಳಿಕ ಸುಮಾರು 200 ಮೀಟರ್ ನಡ್ಕೊಂಡು ಬಂದು ರಸ್ತೆಯನ್ನು ಕ್ರಾಸ್ ಮಾಡಿ ಮುಂದುಗಡೆ ರೈಟ್ ಸೈಡ್ಗೆ ಬರ್ತಾನೆ. ಅಲ್ಲಿಂದ ಒಂದು BMTC ಬಸ್ ಮೂಲಕ ವೈದೇಹಿ ಹಾಸ್ಪಿಟ್ಲ್ ಹತ್ರ ಬರ್ತಾನೆ. ಆ ವೈದೇಹಿ ಹಾಸ್ಪಿಟ್ಲ್ ಹತ್ರ ಬಂದಿದ್ದಂತಹ ಶಂಕಿತ ಉಗ್ರ ಬಳಿಕ ಸಮೀಪದಲ್ಲೇ ಇರುವಂತಹ ಮಸೀದಿಗೆ ಹೋಗಿದ್ದಾನೆ ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ ತನಿಖೆ ವೇಳೆ ಲಭ್ಯ ಆಗಿರುವಂಥದ್ದು. ಆದರೆ ಎಕ್ಸಾಕ್ಟಾಗಿ ಈ ಮಸೀದಿ ಎಲ್ಲಿ ಇರುವಂಥದ್ದು ಅನ್ನುವಂಥದ್ದು ಗೊತ್ತಾಗಿಲ್ಲ. ಆ ಮಸೀದಿಗೆ ಬಂದಂತಹ ಶಂಕಿತ ಉಗ್ರ ಅಲ್ಲಿ ತನ್ನ ಬಟ್ಟೆಯನ್ನು ಬದಲಾಯಿಸಿಕೊಂಡಿದ್ದ ಅನ್ನುವಂಥದ್ದು ಮಾಹಿತಿ ಕೂಡ ಇದೆ. ನಾವು ಈ CCTV ಫುಟೇಜ್ಗಳಲ್ಲಿ ನೋಡ್ಬೋದು. ಆ ಬಾಂಬ್ ಬ್ಲಾಸ್ಟ್ ಸ್ಪಾಟಲ್ಲಿ ಆತ ಹಾಕೊಂಡಿರುವಂಥ ಬಟ್ಟೆ ಮತ್ತು BMTC ಬಸ್ನಲ್ಲಿ ಆತ ಕೂತ್ಕೊಂಡಿರುವಂಥದ್ದು, ಆ ಎರಡರಲ್ಲೂ ಕೂಡ ಬಟ್ಟೆಗಳು ಬದಲಾವಣೆ ಆಗಿರುವಂಥದ್ದು. ಈ ಹಿಂದೆ ನಾವು ಒಂದು ವಿಚಾರವನ್ನು ಗಮನಿಸ್ಬೋದು. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಏನಾಗಿತ್ತು, ಆ ಒಂದು ಸಂದರ್ಭದಲ್ಲಿ ಶಾರಿಕ್ ಕೂಡ ಇದೇ ರೀತಿಯ ಒಂದು ಕೃತ್ಯವನ್ನು ಎಸಗಿದ. ಆತ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕಿಂತ ಮೊದಲು ಬಸ್ಸನ್ನು ಇಳ್ಕೊಂಡಿದ್ದಂಥ ಸಂದರ್ಭದಲ್ಲಿ ಒಂದು ಮಸೀದಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಅದಾದ ಬಳಿಕ ಸ್ಪಾಟಿಗೆ ಹೋಗಿದ್ದ. ಹೋಗುವಂಥ ಸಂದರ್ಭದಲ್ಲಿ ಆತ ಬಸ್ನಲ್ಲಿ ಬರಬೇಕಾದ್ರೆ ಏನು ಡ್ರೆಸ್ಸನ್ನು ಹಾಕಿದ ಅದನ್ನು ರಿಮೂವ್ ಮಾಡಿ ಬೇರೆ ಡ್ರೆಸ್ನ ಹಾಕಿ ಬಾಂಬ್ ಬ್ಲಾಸ್ಟ್ ಮಾಡಬೇಕಾದಂತಹ ಜಾಗಕ್ಕೆ ಹೋಗ್ತಾ ಇದ್ದ. ಇಲ್ಲಿ ಈ ಕೇಸ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆದ ಬಳಿಕ ಶಂಕಿತ ಉಗ್ರ ವಾಪಸ್ ಹೋಗುವಂಥ ಟೈಮ್ನಲ್ಲಿ ಮಸೀದಿಗೆ ಹೋಗಿದ್ದಾನೆ ಮತ್ತು ಆ ಮಸೀದಿ ಹತ್ರ ತನ್ನ ಡ್ರೆಸ್ನ ಚೇಂಜ್ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ದು ಅನುಮಾನ ಇರುವಂಥದ್ದು. ಅದಾದ ಬಳಿಕ ಹಲವಾರು BMTC ಬಸ್ಸುಗಳನ್ನು ಚೇಂಜ್ ಮಾಡಿಕೊಂಡು ಆತ ಅಂತಿಮವಾಗಿ ಹೆಬ್ಬಾಳ ತಲುಪಿದ. ಹೆಬ್ಬಾಳದಿಂದ ಮತ್ತೊಂದು ಬಸ್ನ ಕ್ಯಾಚ್ ಮಾಡಿಕೊಂಡು ಆತ ಗುರುಗುಂಟೆಪಾಳ್ಯ ಬಳಿ ಬಂದಿದ್ದ. ಅಲ್ಲಿ ಇಳ್ಕೊಂಡಿದ್ದಂತಹ ಶಂಕಿತ ಉಗ್ರ ಬಳಿಕ KSRTC ಬಸ್ನಲ್ಲಿ ಪ್ರಯಾಣ ಮಾಡಿರುವಂಥದ್ದು ಮಾಹಿತಿ ಗೊತ್ತಾಗಿರುವಂಥದ್ದು. ಗುರುಗುಂಟೆಪಾಳ್ಯದಿಂದ ಸೀದಾ ತುಮಕೂರು ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲಿ ಇಳ್ಕೋತಾನೆ. ಅಲ್ಲಿ ಇಳ್ಕೊಂಡು ಸ್ವಲ್ಪ ಟೈಮ್ ವೆಯ್ಟ್ ಮಾಡಿದ ಬಳಿಕ ಮತ್ತೊಂದು ಬಸ್ನಲ್ಲಿ ಆತ ಬಳ್ಳಾರಿ ತಲುಪಿದ್ದಾನೆ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಸದ್ಯಕ್ಕೆ NIA ಅಧಿಕಾರಿಗಳು ಮತ್ತು CCP ಅಧಿಕಾರಿಗಳು ಮಾಡಿರುವಂಥ ತನಿಖೆಯಲ್ಲಿ ಕೊನೆಯದಾಗಿ ಆತ ಬಳ್ಳಾರಿ ಬಸ್ ನಿಲ್ದಾಣದಲ್ಲಿ ಇಳ್ಕೊಂಡಿದ್ದ ಮತ್ತು ಅಲ್ಲಿಂದ ಬೇರೆ ಕಡೆ ಮೂವ್ ಆಗಿದ್ದಾನೆ ಅನ್ನುವಂಥದ್ದು ಮಾಹಿತಿ ಗೊತ್ತಾಗಿದೆ. ಆದರೆ ಎಕ್ಸಾಕ್ಟ್ ಆಗಿ ಎಲ್ಲಿ ಹೋಗಿದ್ದಾನೆ ಅನ್ನುವಂಥದ್ದು ಗೊತ್ತಾಗಿಲ್ಲ. ಸೋಫಾರ್ ಅಧಿಕಾರಿಗಳು ಶಂಕಿತ ಉಗ್ರ ಬಳ್ಳಾರಿವರೆಗೆ ತಲುಪಿರುವಂಥದ್ದನ್ನು ಟ್ರ್ಯಾಕ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ಮಿತಾ. ರೈಟ್, ಧನ್ಯವಾದ ಸುನಿಲ್ ಮಾಹಿತಿಗಾಗಿ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟ ಬಾಂಬರ್ನ ಆದಷ್ಟು ಬೇಗ ಸೆರೆ ಹಿಡಿತೀವಿ ಅಂತ ಹೇಳಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಜನಸಾಮಾನ್ಯರು ಯಾವುದೇ ರೀತಿಯಾದಂಥ ಆತಂಕಕ್ಕೊಳಗಾಗೋದು ಬೇಡ, ಆದಷ್ಟು ಬೇಗ ಶಂಕಿತ ಉಗ್ರನನ್ನು ನಾವು ಬಂಧನ ಮಾಡಿಯೇ ತೀರ್ತೀವಿ ಅಂತ ಹೇಳಿ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಹತ್ವದ ಸುಳಿವು ಸಿಕ್ಕಿದೆ, ಯಾವ ಕಡೆ ಹೋದ, ಬಟ್ಟೆ ಬದಲಿಸಿರುವ ಬಗ್ಗೆ ಲೀಡ್ ಸಿಕ್ಕಿದೆ, ಆದಷ್ಟು ಶೀಘ್ರವಾಗಿ ಶಂಕಿತ ಉಗ್ರನನ್ನು ಹಿಡಿತಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಸ್ನಲ್ಲಿ ಪ್ರಯಾಣ ಮಾಡಿರೋದು ಕೂಡ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಕೇಳಿ. ಇಲ್ಲ, ಇನ್ವೆಸ್ಟಿಗೇಷನ್ನಲ್ಲಿ ಕರೆದು ಅವರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅರೆಸ್ಟ್ ಅಂತ ಯಾವುದೂ ಆಗಿಲ್ಲ. ಅದನ್ನು ಕೆಲವರು ಅರೆಸ್ಟ್ ಅಂತ ತಿಳ್ಕೊಂಡಿದ್ದಾರೆ, ಕೆಲವರು ಎನ್ಕ್ವೈರಿ ಅಂತ ತಿಳ್ಕೊಂಡಿದ್ದಾರೆ. ಅರೆಸ್ಟು ಮುಖ್ಯಮಂತ್ರಿಗಳು ಕೂಡ ಅದನ್ನು ಅರೆಸ್ಟ್ ಅಂದ್ಬಿಟ್ರು ಹೊತ್ತು